ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಏನೋ ನೋಡ್ದೆ? ನೀನ್ ಸುಮ್ನೆ ಇರು ಮಮ್ಮ. ಕೀರ್ತಿ ಮಮ್ಮ, ನೀನು ನಾನು ಈ ಕೆಲ್ಸನ ಸ್ಟಾರ್ಟಿಂಗ್ ಇಂದಾನೆ ಪಾರ್ಟ್ನರ್ ಆಗಿ ಮಾಡ್ತಿದ್ವ ಇಲ್ವಾ? ನನ್ಗೆ ಮಾಮೂನ್ ಮೇಲೆ ಮೊದ್ಲಿಂದನೂ ಆಸೆ, ಪ್ರೀತಿ, ಕರುಣೆ ಎಲ್ಲಾನು ಇದೆ ಮಮ್ಮ. ಮಮ್ಮ, ನನ್ನೂ ನಿಮ್ ಜೊತೆ ಸೇರಿಸ್ಕೊಳ್ಳಿ. ಅಜ್ಜಿನ್ ಮುಗ್ಸೋಕೆ ನಾನು ನಿಮಗ್ ಸಹಾಯ ಮಾಡ್ತೀನಿ. ಲೇ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ಬೇಡ ಕಣ. ಹೇಳ್ಬೇಡ ಅಂದ್ರೆ ಹಾಗಾದ್ರೆ ತಾವೇನ್ ತೀರ್ಮಾನ ಮಾಡಿದಿರೋ? ಏನ್ ಹೆದರ್ಕೊಂಡು ಹಿಂದೆ ಸರಿಯೋಣ ಅಂತನಾ? ನಾನ್ ಹಿಂದೆನೂ ಸರಿತಾ ಇಲ್ಲ, ಮುಂದೆನೂ ಸರಿತಾ ಇಲ್ಲ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ವಿ ಮಮ್ಮ? ನಾಳೆ ಸಾಯೋ ಮುದ್ಕಿನ ಸ್ವಲ್ಪ ಬೇಗ ಕಳಿಸ್ಕೊಡ್ತಿದ್ವಿ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಅನಾರೋಗ್ಯದಿಂದ ಸಾಯೋದಕ್ಕಿಂತ ಕೊಲೆ ಆಗ್ಸತ್ರೆ ನಿಮ್ಗೆ ಹೆಮ್ಮೆ ಅಲ್ಲ ಮಮ್ಮ? ವೀರ ವನಿತೆ ತಾರಾದೇವಿ ಅಂತ ಬಿಡ್ದು ಕೊಡ್ತಾರೆ, ಇದ್ರಲ್ಲಿ ನಿಮ್ಗೇನ್ ಪ್ರಾಬ್ಲಮ್ಮು ಅಂತೀನಿ. ಲೋ, ಪುನಃ ಪುನಃ ಅದನ್ನೇ ಹೇಳ್ಬೇಡ ಕಣ. ಬಾಯಿ ಮುಚ್ಕೊಂಡ್ ಬಾರೋ. ನೀನೊಬ್ಬ ಹೆದ್ರು ಪುಕ್ಲನಪ್ಪ. ಲೇ, ನೀನೇನೋ ಹೇಳ್ತಾ ಇದ್ಯಾ? ಇನ್ನೇನ್ ಮತ್ತೆ ಇರೋದನ್ನೇ ಹೇಳ್ತಾ ಇದ್ದೀನಣ್ಣ. ಆ ಮುದ್ಕಿ ಮನೇಲಿ ಇದ್ಕೊಂಡು ನಮ್ಗೆ ಗುಂಡಿ ತೋಡ್ತಾವಳಲ್ಲ, ಇನ್ಮೇಲೆ ಅವ್ರಿಗೆಲ್ಲ ನಾನ್ ಯಾರು ಅಂತ ತೋರಿಸ್ತೀನಿ. ಮಾತಾಡಕ್ಕೆಲ್ಲ ಟೈಮೇ ಕೊಡಬಾರ್ದು, ಹಂಗೆ ಮುಗಿಸ್ಬಿಟ್ಟು ಹೋಗ್ತಾ ಇರ್ಬೇಕು. ಈ ವಿಷಯಕ್ಕೆಲ್ಲ ಸರಿ ಬರಲ್ಲ ಅಂತ ನನಗೆ ಗೊತ್ತು, ಅದನ್ನ ನಾನೇ ನೋಡ್ಕೊಳ್ತೀನಿ. ಅದಂಗಲ್ಲ ಕಣೋ. ಮತ್ತಿನ್ನ ಹೆಂಗೆ? ಒಂದು ದೂರ ಇದ್ಬಿಡು, ಇಲ್ಲ ನಮ್ ಜೊತೆ ಇದ್ಬಿಡು. ಎರಡ್ ಕಡೆನೂ ಇಲ್ದೆ ಮಧ್ಯ ನಿಂತ್ಕೊಂಡು ನಮಗ್ ತೊಂದರೆ ಕೊಡಬೇಡ. ನೋಡೋ, ನೀನ್ ನಿಂತ್ಕೊಂಡ್ರು ಸರಿ, ಕೂತ್ಕೊಂಡ್ರು ಸರಿ, ಒಟ್ನಲ್ಲಿ ಆ ಮುದುಕಿನೋ ಆ ಜೀವನದನ್ನು ಮುಗಿಸೋದಂತೂ ಗ್ಯಾರಂಟಿ. ನನ್ನನ್ನ ಯಾವಂತ ತಡೀತಾನೆ ಅಂತ ನೋಡೇ ಬಿಡ್ತೀನಿ ಅಷ್ಟೇ. ಗೇಮ್ ಓವರ್. ಅಣ್ಣ, ಇವರಿಬ್ರು ಕತೆನ ಮುಗಿಸಿದ್ರೇನೆ ಮನೇಲಿ ಭಾರ್ಗವಿನ ಆಫ್ ಮಾಡೋದಕ್ ಸಾಧ್ಯ. ಅವನಲ್ಲಿ ಹತ್ಸ್ಕೊಡ್ತಾನೆ, ಅದನ್ನೆಲ್ಲ ಅವಳು ಕೇಳಿಸ್ಕೊಂಬಂದು ಇಲ್ಲಿ ಮೆರೀತಾವಳೆ. ಒಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ಇರೋರೆಲ್ಲ ಅಲ್ಲಿಗೆ ಆಗಾಗ ಹೋಗಿ ಅವನನ್ನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ನಿನ್ಗೆ ಎಲ್ಲಿಂದ ಅಣ್ಣ ಗೊತ್ತಾಗತ್ತೆ? ನಮ್ಗೆ ಗೊತ್ತಿಲ್ದಿರೋಂಥ ವಿಷಯಗಳು ತುಂಬಾ ನಡೀತಾ ಇದ್ದಾವೆ. ಈಗ ಮನೇಲಿ ಇರೋರೆಲ್ಲ ಅವನ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಬರ್ತಿರೋ ಕೋಪಕ್ಕೆ ಎಲ್ಲಾರನ್ನೂ ಮುಗಿಸ್ಬಿಡ್ತೀನಿ, ನೋಡ್ತಾ ಇರೋ. ಏನ್ ಮಮ್ಮ, ಕೀರ್ತಿ ಮಮ್ಮ ಇಷ್ಟೆಲ್ಲ ಹೇಳ್ತಿದ್ರು, ನೀನ್ ನೋಡಿದ್ರೆ ಸೈಲೆಂಟ್ ಆಗಿ ಬರ್ತಿದ್ಯಲ್ಲ? ಲೇ ಕೀರ್ತಿ, ನನಗ್ ನಮ್ಮ ಅಣ್ಣನೇ ಕಣೋ ಮುಖ್ಯ. ಅವ್ರೇನ್ ಹೇಳ್ತಾರೋ ಹಂಗೆ ಮಾಡ್ತೀನಿ. ಅದೇನಾದ್ರೂ ಆಗ್ಲಿ ಕಣ, ನಾನ್ ನಿಮ್ ಜೊತೆನೆ ಇರ್ತೀನಿ. ಒಡಿ ಒಂಬತ್ತ ಹುಚ್ಚ, ಎಲ್ಲ ತಗೊಂಡೋಗಿ ಎಲ್ಲಾದ್ರೂ ಹೇಳ್ಬಿಟ್ಯಾ? ಯೋ ಮಮ್ಮ, ನನ್ನೇನ್ ಕಾಮಿಡಿ ಪೀಸ್ ಅನ್ಕೊಬಿಟ್ಟಿದ್ಯಾ? ಇನ್ನೇನ್ ಮತ್ತೆ? ಯೋ ಮಾಸ್ ವಿಲನ್ ಕಣಯ್ಯ. ಯತಿ ಮಮ್ಮ ನೋಡ್ತಾ ಇರೋ, ಇನ್ಮೇಲೆ ನಾವೆಲ್ಲ ಒಂದಾಗ್ಬಿಟ್ವಲ್ಲ, ಓನ್ಲಿ ಸಕ್ಸಸ್ ಅಷ್ಟೇ. ಜೀವನ ಒಂದು ಟಾಂಗ ಗಾಡಿ ಕುದುರೆ, ಕಣ್ಣು ಕಾಣ್ಲಿ ಬೇಡಿ, ಒಡಿ ಒಂಬತ್. ಯಶು, ನೀವು ಒಳಗಡೆ ಹೋಗ್ರಪ್ಪ. ಸರಿ ಅಮ್ಮ, ಹೋಗಿ ನಡಿ. ಅಪ್ಪ, ಎಲ್ಲ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅವ್ರ ಅಪ್ಪಂದ್ರೆ ಹೇಳೋ ಕಾಮನ್ ಡೈಲಾಗ್ ಇದು. ನಾನ್ ನಿನ್ಗೆ ಜೀವನ ಕಟ್ಕೊಟ್ಟಿದ್ದೀನಿ, ಅದನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ. ನಮ್ಮಪ್ಪನ ನಿರೀಕ್ಷೆನ ಸುಳ್ಳು ಮಾಡಬಾರ್ದು ಅಂತ ಎಷ್ಟೇ ಕಷ್ಟ ಆದ್ರೂ ಅದನ್ನ ಆಚೆ ತೋರಿಸ್ಕೊಳ್ದೆ ಒಳಗಡೆನೆ ಮುಚ್ಚಿಟ್ಕೊಂಡು ಪರಿಸ್ಥಿತಿನ ಸಂಭಾಳಿಸ್ಕೊಂಡು ಹೋಗ್ತಾಳಲ್ಲ, ಅದು ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಾ? ಅತ್ತೆ, ಮಾವ, ನಾದ್ನಿ, ಮೈದುನ, ಈ ತರ ಎಲ್ಲ ಸಂಬಂಧಗಳ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಎಂತ ಕ್ಯಾರೆಕ್ಟರ್ ಆದ್ರೂ ಸರಿ, ಮನೇಲಿ ಎಂತ ಸಿಚುವೇಶನ್ ಇದ್ರೂ ಸರಿ, ಎಲ್ಲದಕ್ಕೂ ಎಲ್ರ ಹತ್ರನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಗಂಡ ಸಪೋರ್ಟ್ ಮಾಡೋನಾಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಅವಳ ಜೀವನ ನರಕ ಆಗ್ಬಿಡುತ್ತೆ. ತನ್ಗಿರೋ ಕಷ್ಟನ ಅಮ್ಮನ ಮನೇಲೂ ಹೇಳೋಕಾಗ್ದೆ
ಎಲ್ಲಾ ಕಷ್ಟನೂ ಮನ್ಸಲ್ಲೇ ಇಟ್ಕೊಂಡು ಒಳೊಳಗೆ ಒದ್ದಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮ್ಗೆ? ಈಗ ನಿಮ್ ಮಗಳು ಈ ಮನೆಗ್ ಬಂದು ಎಷ್ಟು ಕಷ್ಟ ಅನ್ಭವಿಸ್ತಿದ್ದಾಳೆ ಅಂತ ಗೊತ್ತಾ ನಿಮ್ಗೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಪ್ಪ. ಇದೆಲ್ಲ ನಿಮ್ಮಿಂದಾನೇ ಆಗಿತ್ತು. ಇವಳು ಮದ್ವೆ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಬಾಳ್ವೆ ಮಾಡ್ಬೇಕು ಅಂತ ಮಾತ್ರ ನೀವ್ ಅಂದ್ಕೊಂಡಿದ್ರಾ? ನಿಮ್ ಇಂಟೆನ್ಷನ್ ಅದು ಮಾತ್ರ ಆಗಿತ್ತಾ? ಅದ್ರ ಜೊತೆಗೆ ಇನ್ನೊಂದು ಅಪೇಕ್ಷೆನೂ ಇತ್ತು ತಾನೇ? ಮಗಳು ಮದ್ವೆ ಮಾಡ್ಕೊಂಡು ಹೋಗಿದ ತಕ್ಷಣ ಆ ಕಂಪ್ನಿಗೆ MD ಆಗ್ಬಿಡ್ತಾಳೆ ಅನ್ನೋ ನಿರೀಕ್ಷೆ ನಿಮ್ಗಿತ್ತಲ್ವಾ? ನಾನು ನಿಮ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲಪ್ಪ. ನಮ್ಮಪ್ಪ, ಅನಗ ಅಪ್ಪ, ವಾಣಿ ಅವರಮ್ಮ ಎಲ್ರ ಆಸೆನೂ ಅದೇ ತಾನೇ ಆಗಿತ್ತು. ನಿಮ್ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಮನೆಗೊಬ್ಬ ಹುಡ್ಕೊಂಡ್ ಬಂದಿದ್ದಾನೆ. ಅದ್ರಲ್ಲೂ ಅವನು ಶ್ರೀಮಂತ ಅಂತ ಗೊತ್ತಾದ್ಮೇಲೆ ಯಾಕ್ ಬೇಡ ಅಂತ ಹೇಳ್ಬೇಕು ಅಲ್ವಾಪ? ಆತರ ಯೋಚನೆ ಮಾಡಿನೇ ತಾನೆ ನೀವೆಲ್ರೂ ಸೇರಿ ಇವಳನ್ನ ಮದ್ವೆ ಮಾಡಿ ಕಳ್ಸಿದ್ದು. ನೀವ್ ಹೇಳಿದ್ರಿ ಅಂತ ಒಂದೇ ಒಂದ್ ಮಾತಿಗೆ ನಿಮ್ಮ ಆಸೆನ ನಿರಾಸೆ ಮಾಡ್ಬಾರ್ದು ಅಂತ ಅವಳು ಈ ಮನೆಗ್ ಬಂದು ಪಡ್ಬಾರ್ದು ಕಷ್ಟ ಪಡ್ತಿದ್ದಾಳೆ. ಅಂತವಳನ್ನ ನೋಡಿ ನೀವು ಲೂಸರ್ ಅಂತ ಹೇಳ್ತಿದ್ರಾ? ಇದ್ರಲ್ಲಿ ಯಾವ ನ್ಯಾಯ ಇದೆ ಅಪ್ಪ? ಹೌದು ಹೇಳಿದೆ, ನಾನೇ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಿ ಹೇಳಿದ್ದು ನಾನೇನೆ. ಎಷ್ಟೋ ಕನ್ಸು ಕಟ್ಕೊಂಡು ಮದುವೆ ಮಾಡಿ ಕಳಿಸಿದ್ದೆ. ಅದೆಲ್ಲ ನಾನೇನಿಲ್ಲ ಅಂತ ಹೇಳ್ತಿಲ್ವಲ್ಲ. ಅದು ಯಾವುದು ಆಗಲ್ಲ, ಎಲ್ಲ ಬರೀ ಸುಳ್ಳು ಮೋಸ ಅಂತ ಗೊತ್ತಾದ್ಮೇಲಿಂದ ಬ್ಯಾಡ್ವೇ ಇದು. ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ದೆ. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ಅಂತ ಹೇಳ್ದೆ. ಕೇಳಲ್ಲ ನನ್ನ ಮಾತನ್ನ. ಬಂದ ಇವಳು ನನ್ನ ಜೊತೆಗೆ. ಅಪ್ಪ, ಹಾಕಿದ ಗೆರೆನ ಅಳಿಸ್ಬಿಟ್ಟು ಮತ್ತೆ ಬೇರೆ ಗೆರೆ ಎಳಿಯಕ್ಕೆ ಇದೇನ್ ರೇಖಾ ಗಣಿತನಪ್ಪ? ಜೀವ್ನ ಅಪ್ಪ. ಅಲ್ಲ, ನಮ್ಗೂ ಒಂದ್ ಮನ್ಸಿರುತ್ತೆ ಅನ್ನೋದು ನಿಮ್ಗೆ ಅರ್ಥನೇ ಆಗಲ್ವಾ? ನೀವ್ ಮದ್ವೆ ಮಾಡ್ಕೋ ಅಂದ್ರೆ ನಾವ್ ಮಾಡ್ಕೊಳ್ಬೇಕು, ಬೇಡ ಬಿಟ್ ಬಂದ್ಬಿಡು ಅಂದ್ರೆ ಬಂದ್ಬಿಡ್ಬೇಕಾ? ಹಂಗೆಲ್ಲ ಬರಕ್ ಆಗಲ್ಲಪ್ಪ. ಸರಿ, ನೀವ್ ಅವಳನ್ನ ಕರೆದ್ರಿ, ಅವಳು ನಿಮ್ ಮಾತ್ ಕೇಳ್ಕೊಂಡು ಈ ಮನೆ ಬಿಟ್ಟು ಬಂದ್ಬಿಟ್ಲು ಅಂತಾನೆ ಅನ್ಕೊಳ್ಳಿ. ಅವಳನ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಳಿಗಿಷ್ಟ ಆಗೋಂಗೆ ಬದುಕಕ್ ಬಿಟ್ಬಿಡ್ತೀರಾ ನೀವು? ಮತ್ತೆ ಎಲ್ಲಾದ್ರೂ ಹುಡುಕೊಂಡೋಗಿ ಇನ್ನೊಂದು ಹುಡುಗನ ಕರ್ಕೊಂಡ್ಬಂದು ಇವಳಗ್ ತಗ್ಲಾಕ್ತಾ ಇದ್ರಿ.